So he didn't say anything. Yes. Okay. So he was happy with your decision. ಖಂಡಿತವಾಗ್ಲು ಅಕಸ್ಮಾತ್ ಅವ್ರು ಖುಷಿಯಾಗಿರ್ಲಿಲ್ಲ ಅಂತ ಹೇಳಿ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಸಾಧ್ಯ ಇಲ್ಲ. ನಿಮ್ ಮಾತಿಗೆ ಅವ್ರು ಕನ್ವಿನ್ಸ್ ಆಗ್ಲೇಬೇಕು ಆ ಸಿಚುವೇಶನ್ಗೆ ತಗೊಂಡ್ಬರ್ತಿದ್ರಿ ಅನ್ಸುತ್ತೆ. ಹಾಗಂತ ಅಲ್ಲ, ಅಂದ್ರೆ ನನ್ನನ್ನಾಗ್ಲೇ ನನ್ನ ಉಸಿರಿಂದ ಹಿಡಿದು ನಾನು ಯಾವ ಥರ ಏನು he just knows me so much. ಸೊ ಇವಾಗ ಅಷ್ಟೇ ಹೇಳಿದ್ರಿ, ನಿಮ್ ತಂದೆ ವಿಷಯ ನೀವು ಹೇಳಿದ್ರಿ. ನೀವು ಈ ನಿರ್ಧಾರ ತಗೊಂಡ ತಕ್ಷಣ ಮನೇಲಿ ಹೇಳಿದ್ರಾ ಅಥವಾ ಯಾವಾಗ ಹೇಳಿದ್ರಿ, ಅವ್ರು ಯಾವ ತರ ಅಕ್ಸೆಪ್ಟ್ ಮಾಡ್ಕೊಂಡ್ರು ಈ ನಿಮ್ ನಿರ್ಧಾರನ ಅಂತ? ಇಲ್ಲ, ನಾನು ಇನ್ಸಿಮಿನೇಷನ್ ಆಗ್ತಿದಂಗೆನೆ ಎಂಬ್ರಿಯೋ ದ ಸೇಮ್ ಡೇ ಅದು ವಿಲ್ ಬಿ ಅಂಡರ್ ಅನಸ್ಥೇಷಿಯಾ ಎಲ್ಲ ಇರುತ್ತೆ. ಇಟ್ ಟೇಕ್ ಸಮ್ ಕಪಲ್ ಆಫ್ ಅವರ್ಸ್. ಓಕೆ. ಇನ್ಸಿಮಿನೇಷನ್ ಪ್ರೊಸೀಜರ್ ಇಸ್ ನಾಟ್ ಲಾಂಗ್, ಫ್ಯೂ ಮಿನಿಟ್ಸ್ ಅಷ್ಟೇ, ಅದು ಒಂದು 10ರಿಂದ 15 ನಿಮಿಷ. ಬಟ್ ಅದು ಅನಸ್ಥೇಷಿಯಾ ಎಲ್ಲ ಇಳಿಲಿಕ್ಕೆ ಎಲ್ಲ ಇಟ್ ಟೇಕ್ಸ್ ಏನಿಲ್ಲ ಅಂದ್ರೂ ಒಂದು 3-4 ಗಂಟೆ ಆದ್ರೂ ಬೇಕಾಗುತ್ತೆ, ಸ್ವಲ್ಪ ಆದ್ರೂ ವಾಪಸ್ ಬರ್ಲಿಕ್ಕೆ ನನಗೆ. ತಕ್ಷಣ ಬಂದ ಕೂಡಲೇ ತಕ್ಷಣ ಅಂತಂದೆ ಹೇಳಿದೆ. ಅವ್ರದ್ದು ರಿಯಾಕ್ಷನ್ ಯಾವ ತರ ಇತ್ತು? ವೆರಿ ಸೆನ್ಸಿಟಿವ್ ಹೇಗೆ ಅವರು ಅಂತ? He thought it's very normal for a woman to be a mother. ವಾವ್. ಅಷ್ಟು ಓಪನ್ ಮೈಂಡೆಡ್ ಆಗಿರೋದು ಅದು ಆಗಿನ ಜನರೇಷನ್ ಸ್ವಲ್ಪ ಕಷ್ಟ ಅನ್ಸುತ್ತಲ್ವಾ? ಅದೇ ನಮ್ಮ ತಪ್ಪು ಕಲ್ಪನೆ ಇರಬಹುದು ಅದು. ನಾವು ಹಂಗ ಅನ್ಕೊಳ್ತಿದೀವಿ ಅವ್ರು ಓಪನ್ ಮೈಂಡೆಡ್ ಇಲ್ಲ, ನಾವು ಮಾತ್ರ ಇದ್ದೀವಿ ಅಂತ. ಸೊ he didn't say anything. Yes. Okay. So he was happy with your decision. ಖಂಡಿತವಾಗ್ಲು ಅಕಸ್ಮಾತ್ ಅವ್ರು ಖುಷಿಯಾಗಿರ್ಲಿಲ್ಲ ಅಂತ ಹೇಳಿ ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಸಾಧ್ಯ ಆಗಿಲ್ಲ. ಅವ್ರಿಗೆ ಅದು ಸಮಾಧಾನ ಆಗಿಲ್ಲ ಅಂತ ಹೇಳಿದ್ರೆ ಇಂಪಾಸಿಬಲ್ ದಟ್ ನಾನು ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಮಾತಾಡಿ ಇಂಪಾಸಿಬಲ್. ಒಂದ್ ವೇಳೆ ಐ ವುಡ್ ಹ್ಯಾವ್ ರಿಯಲಿ ರಿಗ್ರೆಟೆಡ್ ಪ್ರಾಬ್ಲಿ. ಸಪೋಸ್ ಅವ್ರಿಗೆ ಖುಷಿ ಇರ್ಲಿಲ್ಲ ಅಂತ. ಖಂಡಿತವಾಗ್ಲು, ಬಿಕಾಸ್ ಇಟ್ ಮ್ಯಾಟರ್ಸ್ ಅ ಲಾಟ್ ಟು ಮೀ. ಹಿ ಈಸ್ ಒನ್. ಅಂದ್ರೆ ನಮ್ಮ ಅಪ್ಪ ನಾವ್ ಏನೇ ಮಾಡಿದ್ರು, ಮಕ್ಕಳು ಏನೇ ಸಾಧನೆ ಮಾಡಿದ್ರು ಕೊನೆಯಲ್ಲಿ ಪ್ರಶಂಸೆ ಎಲ್ಲಿ ಜನ ಎಲ್ಲ ಕೊಡ್ಲಿ, ಮನೇಲಿ ಅಮ್ಮ ಹೇಳ್ಬಿಟ್ಟಿದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಅಂತ ಹೇಳಿದ್ರೆ ಅದಷ್ಟು ಅದೇ ದೊಡ್ಡ ಪ್ರಶಸ್ತಿ ಅಲ್ವಾ ನಮ್ಗೆ. ಸಪೋಸ್ ಅವ್ರಿಗೆ ಒಪ್ಕೊಳ್ಳಿಲ್ಲ, ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ ಡಿಸಿಷನ್ ಇಂದ ನೀವು ಹಿಂದೆ ಬರ್ತಾ ಇದ್ರ ಅಥವಾ ಸ್ಟಿಕ್ ಆಗ್ತಾ ಇದ್ರ? ಆ ತರದೊಂದು ಸಿಚುವೇಶನ್ ಮಾಡ್ಬೇಕಂತಿದ್ರೆ ಐ ಡೋಂಟ್ ನೋ, ಬಟ್ ಅವ್ರು ಒಪ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ನನ್ನ ನಿರ್ಧಾರದಿಂದ ಹಿಂದೆ ಬರ್ತಿರ್ಲಿಲ್ಲ. ಐ ವುಡ್ ಹ್ಯಾವ್ ಟ್ರೈಡ್ ಕನ್ವಿನ್ಸಿಂಗ್ ಪ್ರಾಬ್ಲಿ. ಎಸ್. ಸೊ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಅಂತ ಅನ್ಕೊಳ್ತೀನಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಕೂಡ ನಿಮ್ಗೆ. ಯಾಕಂದ್ರೆ ಅವ್ರು ಇವತ್ತು ನನ್ನನ್ನು ನೋಡ್ತಿಲ್ಲ. ನಿಮ್ ಮಾತಿಗೆ ಅವ್ರು ಕನ್ವಿನ್ಸ್ ಆಗ್ಲೇಬೇಕು ಆ ಸಿಚುವೇಶನ್ಗೆ ತಗೊಂಡ್ಬರ್ತಿದ್ರಿ ಅನ್ಸುತ್ತೆ. ಹಾಗಂತ ಅಲ್ಲ, ಅಂದ್ರೆ ನನ್ನನ್ನಾಗ್ಲೇ ನನ್ನ ಉಸಿರಿಂದ ಹಿಡಿದು ನಾನು ಯಾವ ತರ ಏನು he just knows me so much. Nobody knows me like the way he knows. ನಮ್ಮಮ್ಮನೂ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಬಟ್ I still feel my father understood me much more deeper than what my mother could. ಗುಡ್ ಥಿಂಗ್ ಅಲ್ಲ, ಈ ತರ ಅಪ್ಪಂದ್ರದ ಕಡೆ ತುಂಬಾ ಕಡಿಮೆ ನೋಡಕ್ ಸಿಗತ್ತೆ ನಮ್ಗೆ. ಅಮ್ಮಂಗೆ ಮೇನ್ಲಿ ಯೋಚನೆ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಪ್ರತಿ ತಾಯಿಗೂ ಇರ್ಬೇಕಾದ ಯೋಚನೆ ಏನಿರುತ್ತೆ ಹೆಣ್ಮಕ್ಳ ಬಗ್ಗೆ, ಅದೇ ಅವಳಿಗೆ ಯೋಚನೆ ಇತ್ತು ನನ್ನಮ್ಮಂಗೆ ಜಾಸ್ತಿ. ಬಟ್ ಅಪ್ಪನ ಯೋಚನೆ ಅದಲ್ಲ, ಅಥವಾ ಅಪ್ಪನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೀ ಇಸ್ ನಾಟ್ ದ ಸೇಮ್. ಸೊ ಒಂದು ಕ್ವೆಶನ್ ಬರುತ್ತೆ, ನಾವು ಅವಾಗ್ಲೇ ಡಿಸ್ಕಸ್ ಮಾಡಿದ್ವಿ. ಒಂದ್ ಸಮಾಜದಲ್ಲಿ ಆ ಕಟ್ಟುಪಾಡುಗೆ ನಾವು ಬೇಕೋ ಬೇಡವೋ ನಾವು ಒಗ್ಕೋಬೇಕಾಗತ್ತೆ. ಆ ಒಂದು ಕಟ್ಟುಪಾಡುಗಳಿಗೆ, ಸಮಾಜದಲ್ಲಿ ಇರುವಂತಹ ಕಟ್ಟುಪಾಡುಗಳಿಗೆ. ಈಗ ಒಂದು ಅಪ್ಪ ಅನ್ನುವಂತ, ತಂದೆ ಅನ್ನುವಂತಹ ಒಪ್ಕೊಳ್ಬೇಕಾಗಿಲ್ಲ, ಆದರೆ ಹೇಳ್ತಾ ಇರೋದು. ಒಗ್ಕೊಳ್ಳೋದು ಬೇರೆ, ಅಂದ್ರೆ ಹೋಗೋದು ಬೇರೆ. ಅದೆಲ್ಲ ದೆನ್ ಇಟ್ ಬಿಕಮ್ಸ್ ಅನಿವಾರ್ಯತೆನೇ ಆಗತ್ತೆ. ದೆನ್ ಆವಾಗ್ಲೇ ಇಟ್ ಬಿಕಮ್ಸ್ ಪ್ರೆಷರ್. ಅಯ್ಯೋ ಜೀವನ ತಲೆ ಬಿಸಿ ಆಗಿದೆ ಮರ್ರೆ ಎಂತ ಅಂತ ಅವಾಗ ಪ್ರೆಷರ್ ಆಗ್ಬಿಡತ್ತೆ. ಅಲ್ಲೊಂದು ಡಿಸಿಪ್ಲಿನ್ ಇದೆ, ಖಂಡಿತ ಇದೆ ಸಮಾಜದಲ್ಲಿ. ಹಂಗಂತ ನಾವು ಅದು ಯಾವಾಗ್ಲೂ ವಿರುದ್ಧವಾಗಿ ಹೋಗ್ಬೇಕನ್ನೋಂಥದ್ದೇನಿಲ್ಲ. ಆದ್ರೆ ಕೆಲವು ಆ ಡಿಸಿಪ್ಲಿನ್ ಅಲ್ಲಿ, ಆ ಡಿಸಿಪ್ಲಿನ್ ನನಗೆ ಸೆಟ್ ಆಗ್ತಾ ಇಲ್ಲ ಅದು, ಅಥವಾ ಸೂಟಬಲ್ ಇಲ್ಲ, ಅಥವಾ ನಾನು ಆ ಡಿಸಿಪ್ಲಿನ್ ಅಲ್ಲಿ ನಾನಲ್ಲಿ ಹೋಗಕ್ಕೂ ಆಗ್ತಿಲ್ಲ ಅನ್ನುವಾಗ, ದೆನ್ ಯು ಶುಡ್ ನಾಟ್ ಚೇಂಜ್ ಯುವರ್ ಸೆಲ್ಫ್ ಅನ್ನೋದಕ್ಕೆ ನಾನು ಈ ದಾರಿ ಇದೆ ಅಂತ ಹೇಳ್ತಾ ಇರೋದು.
ಓಕೆ. ದಟ್ ಈಸ್ ಹೌ ಮಚ್ ಅಟ್ಲೀಸ್ಟ್ ವಿ ಶುಡ್ ಚೇಂಜ್ ಅಂತ ನಮ್ಮ ಸಮಾಜದಲ್ಲಿ. ಸ್ವಲ್ಪ ಮಟ್ಟಿಗೆ ಅದು ಚೇಂಜ್ ತಗೊಂಡು ಅಷ್ಟು ಬದಲಾವಣೆ. ಅಂದ್ರೆ ಇವಾಗ ನಾನು ಅದೇ ಹೇಳ್ದೆ, ಈಗ ಲವ್ ಚೈಲ್ಡ್ ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಟು ಕಾಲ್ ದಟ್ ಅನ್ ಲೆಜಿಟಿಮೇಟ್ ಚೈಲ್ಡ್ ಎನಿ ಮೋರ್, ಬಿಕಾಸ್ ಎನಿ ವುಮನ್ ಇಸ್ ಅ ವುಮನ್ ಅಂಡ್ ಎನಿ ಚೈಲ್ಡ್ ಇಸ್ ಅ ಚೈಲ್ಡ್. ಕರೆಕ್ಟ್ ಅಲ್ವಾ? ನಾವು ಲೇಬಲಿಂಗ್ ಕೊಡ್ತಾ ಇದೀವಿ. ಅದೇ ಅವಳಿಗೆ ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ನನ್ ಮದ್ವೆ ಆಗಿದೆ, ಓನ್ಲಿ ದೆನ್ ಐ ಹ್ಯಾವ್ ಅ ಚೈಲ್ಡ್ ಅಂದ್ರೆ ಸೊ ಇಟ್ ಇಸ್ ಓಕೆ ವಿತ್ ಯು. ಆ ಲೇಬಲಿಂಗಿನ ನಾವು ಲೇಬಲ್ ಮಾಡೋದನ್ನ ನಾವು ಬಿಟ್ರೆ ಮಕ್ಕಳನ್ನ ಒಂದು ಸಮೃದ್ಧಿಯಾಗಿ ಒಳ್ಳೆ ಮನೋಭಾವದಲ್ಲಿ ಬೆಳೆಯಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ನನ್ನ ಮಕ್ಕಳು ಅಂತಲ್ಲ, ಐ ಆಮ್ ಜಸ್ಟ್ ಟಾಕಿಂಗ್ ಫಾರ್ ಎವ್ರಿ ಒನ್. ಯಾವುದೇ ಮಗುವಿಗೆ ಬೇಕಾಗಿರೋದೇ ಒಂದು ಫಸ್ಟ್ ಫ್ಯೂ ಇಯರ್ಸ್ ನಾವು ಅದರಲ್ಲಿ ಏನು ಆತ್ಮವಿಶ್ವಾಸ ತುಂಬ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಚೈಲ್ಡ್. ಈ 6 ವರ್ಷದೊಳಗೆ ಅದಕ್ಕೆ ಬೇಕಾದಂಥ ಸ್ವಾತಂತ್ರ್ಯ, ಒಂದು ಸ್ವೇಚ್ಛಾ ಮನೋಭಾವದ ಒಂದು ವಾತಾವರಣ ಸಿಗಲಿಲ್ಲ ಅಂತ ಹೇಳಿದ್ರೆ, ದಟ್ ಈಸ್ ವೆನ್ ವಿಲ್ ಸಿ ಚಿಲ್ಡ್ರನ್ ಗ್ರೋಯಿಂಗ್ ಟು ಬಿ ಡೆವಲಪಿಂಗ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತು ಇನ್ಹಿಬಿಷನ್ಸ್ ಇದನ್ನೆಲ್ಲ. ಅದರಲ್ಲೂ ನಾನು ಬಾಲಭವನಲ್ಲೂ ಇದ್ದಿದ್ದರಿಂದ ಐ ಹ್ಯಾವ್ ಡೆಲ್ಟ್ ವಿತ್ ಥೌಸಂಡ್ಸ್ ಆಫ್ ಚಿಲ್ಡ್ರನ್. ಆ ನಂತರದಲ್ಲೂ ಐ ಹ್ಯಾವ್ ಅಬ್ಸರ್ವ್ಡ್, ಐ ಹ್ಯಾವ್ ಮೇಡ್ ಅನ್ ಅಬ್ಸರ್ವೇಷನ್. ಏನಪ್ಪಾ ಅಂತ ಹೇಳಿದ್ರೆ, ನಾರ್ಮಲಿ ನಾವು ನೋಡುವಾಗ ಸಿಟಿ ಮಕ್ಕಳಲ್ಲಿ ಇನ್ಹಿಬಿಷನ್ ತುಂಬಾ ಜಾಸ್ತಿ. ದೇ ಆರ್ ನಾಟ್ ಬೋಲ್ಡ್. ಸಿಟಿ ಮಕ್ಕಳು. ಅದೇ ನಾವು ಟೌನ್ ಮಕ್ಕಳು, ನೀವು ಬನ್ನಿ ಭಾಗವಹಿಸಿ, ಬೇಗ 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 ಈ ಕಾಂಪಿಟೇಷನ್ಗೆ ಬನ್ನಿ, ಇಲ್ಲಿ ಓಡಿ, ಅದು ಮಾಡಿ ಇದು ಮಾಡಿ ಅಂದ್ರೆ ಓಡ್ ಬರ್ತಾರೆ ಅವ್ರು ಫಸ್ಟ್. ಯಾಕೆ? ಅವರಲ್ಲಿ ಆ ಸ್ವಾತಂತ್ರ್ಯ ಅವ್ರಿಗೆ ಸಿಕ್ಕಿದೆ, ಆ ಬೆಳಿಬೇಕಾದ್ರೆ ಬೆಳವಣಿಗೆಯ ವಾತಾವರಣ ಅವ್ರಿಗೆ ಚೆನ್ನಾಗಿ ಸಿಕ್ಕಿದೆ. ಇಲ್ಲಿ ಏನ್ ಮಾಡ್ತಿದೀವಿ, ವಿ ಆರ್ ರಿಸ್ಟ್ರಿಕ್ಟಿಂಗ್ ದೆಮ್. ಎಲ್ಲಾ ಕಡೆಗೂ ರಿಸ್ಟ್ರಿಕ್ಷನ್. ನೀನ್ ಮನೆಗೆ ಯಾರಾದ್ರೂ ಮನೆಗೆ ಬಂದ್ರೆ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಸಿಟ್. ಅಥವಾ ನಾನಿಲ್ಲಾದ್ರೂ ಕರ್ಕೊಂಡು ಹೋದ್ರೆ ಹೀಗೆ ಕೂತ್ಕೊಂಡ್ಬೇಕು, ಇಷ್ಟೇ ಮಾತಾಡ್ಬೇಕು ಅಂತ ಹೇಳ್ತೀವಿ. ಸಮ್ ಡಿಸಿಪ್ಲಿನ್ ಇಸ್ ಎಸ್ ರಿಕ್ವೈರ್ಡ್. ಬಟ್ ಸಿಟಿ ವಾತಾವರಣದಲ್ಲಿ ಏನಾಗಿದೆ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ ಅವಕ್ಕೆ, ಎಲ್ಲದು ಇಂಡೋರ್ ಆಕ್ಟಿವಿಟೀಸ್, ಎಲ್ಲದು 4 ಗೋಡೆ ಮಧ್ಯ. ಆಮೇಲೆ ಮೋಸ್ಟ್ಲಿ ದೇ ಆರ್ ಗ್ರೋಯಿಂಗ್ ಅಪ್ ವಿತ್ ಅಡಲ್ಟ್ಸ್. ಹೌದು, ಅವ್ರ ಮಕ್ಳ ಜೊತೆ ಬೆರ್ತಾ ಆಟ ಆಡ್ತಿಲ್ಲ, ಅವ್ರು ಬೆರಿತಾನೆ ಇಲ್ಲ ಅಲ್ಲಿ, ಮಕ್ಳ ಜೊತೆನೆ ಬೆಳಿತಾ ಇಲ್ಲ ಅವರು, ಬಿಕಾಸ್ ಇರ್ ವಿತ್ ದಿ ಅಡಲ್ಟ್ಸ್. ದಟ್ಸ್ ವೈ ಲಾಟ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್ ಅವರಿಗೂ. ಆ ವಾತಾವರಣ ನಿರ್ಮಾಣ ಖಂಡಿತ ನಾವೆಲ್ಲರೂ ಮಾಡ್ಬೇಕು. ಅವಾಗ ಥಿಂಗ್ಸ್ ವಿಲ್ ಚೇಂಜ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಆಗ ಮೋಸ್ಟ್ಲಿ ಮ್ಯಾನ್ ಅಥವಾ ವುಮನ್ ಅನ್ನೋದು ಬರಲ್ಲ ಅಂತ ಕಾಣಿಸುತ್ತೆ. ಹೋಪ್ಫುಲಿ ಬರ್ಬಾರ್ದು, ಅಟ್ಲೀಸ್ಟ್ ಇವಾಗಾದ್ರೂ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಇಟ್ ಶುಡ್ ಚೇಂಜ್ ಅ ಲಿಟಲ್ ಬಿಟ್. ಸೊ ನಿಮ್ಮ ಒಂದು ಡಿಸಿಷನ್ ಅದು ಓಕೆ, ನಿಮ್ಮ ಪರವಾಗಿ ಅದು ನಿಮ್ಗೆ ಅದು ರೈಟ್ ಡಿಸಿಷನ್ ಇದೆ, ಅದು ನಿಮ್ ವೈಯಕ್ತಿಕ ನಿರ್ಧಾರನೂ ಆಗಿರುತ್ತೆ. ಏನಿದ್ರು ಅದು ಪ್ರೋಸ್ ಅಂಡ್ ಕಾನ್ಸ್ ನೀವೇ ನೋಡ್ಬೇಕಾಗತ್ತೆ. ಅದೆಲ್ಲ ಒಂದ್ ಕಡೆ ಇಟ್ರು ಕೂಡ ಇನ್ನೊಂದ್ ಕಡೆ ಹೇಳ್ತಾರೆ, ವೈ ಕಾಂಟ್ ಭಾವನಾ ಟ್ರೈ ಫಾರ್ ಅಡಾಪ್ಟಿಂಗ್ ಅ ಬೇಬಿ. ಇದಾಗಿತ್ತು ಭಾವನಾ ಅವರ ಮಾತು. IVF ಒಂದು ನಿರ್ಧಾರವನ್ನ ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಒಂದು ತಾಯ್ತನ ಸುಖವನ್ನ ಅನುಭವಿಸಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಹೋಪ್ಫುಲಿ ಈ ವಿಷಯ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.